ಆತ್ಮೀಯರೇ ಸರ್ವರಿಗೆ ನಮಸ್ಕಾರ. ಇವತ್ತು ನಮ್ಮ ಬೆಳಗಾವಿಯ ನಮ್ಮೂರು ಬಾನುಲಿಗೆ ನಾನು ಗೋಕಾಕದಿಂದ ಈಶ್ವರಚಂದ್ರ ಬೆಟಗೇರಿ ಜಾನಪದ ರಂಗಭೂಮಿಯ ಕಲಾವಿದ BSNLನಲ್ಲಿ ಸುಮಾರು 41 ವರ್ಷಗಳ ಸೇವೆಯನ್ನು ಮಾಡಿದರೂ ಕೂಡ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ರಚನೆ ಮಾಡ್ತಾ 23 ಸಾಹಿತ್ಯ ಕಥೆಗಳನ್ನು ನೀಡಿ, ಜೊತೆಗೆ ನನ್ನೂರು ಆನಂದ ಕಂದಲ ಜನ್ಮಭೂಮಿ ಬೆಟಗೇರಿಯಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಕಾಕ್ ತಾಲೂಕದ ಸರ್ವಾಧ್ಯಕ್ಷನಾಗಿ ನಾನು ಆಯ್ಕೆಯಾದು ಅದು ತಮ್ಮೆಲ್ಲರ ಒಂದು ಆಶೀರ್ವಾದ ಅಂತ ತಿಳಿದುಕೊಂಡು ನಾನು ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಭಕ್ತಿಯ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ನಮ್ಮೂರು ಬಾನುಲಿ ಹಿರಿಯರಾದಂಥ ಡಾಕ್ಟರ್ ಶ್ರೀರಂಗ ಜೋಶಿಯವರು ಹಾಗೂ ಸಚಿನ್ ಅವರು ಎಲ್ಲವನ್ನು ಬಳಗದ ಒಂದು ಪ್ರೀತಿಯಿಂದಾಗಿ ಇವತ್ತು ನಮ್ಮೂರು ಬಾನುಲಿಯಲ್ಲಿ ಒಂದು ಸತ್ಯವಾನ ಸಾವಿತ್ರಿಯ ಒಂದು ಏಕಪಾತ್ರಾಭಿನಯವನ್ನು ಸಾದರಪಡಿಸ್ತಾ ಇದ್ದೀನಿ. ದಯವಿಟ್ಟು ಅಂಶಕ್ಷೀರ್ಣೆಯಾದಂಥ ಸ್ವೀಕಾರ ಮಾಡಿ ಆಶೀರ್ವದಿಸಬೇಕಾಗಿ ಸವಿನಯ ಪ್ರಾರ್ಥನೆ. ನಾನು ಸಾಲ್ವ ದೇಶವನ್ನು ಆಳತಕ್ಕಂಥ ಸತ್ಯವಾನ್ನ ಕೈ ಹಿಡಿದು 1 ವರ್ಷವಾಯಿತು. ಲಗ್ನವಾದ ಒಂದೇ 1 ವರ್ಷಕ್ಕೆ ನನ್ನ ಪತಿಗೆ ಮರಣವಿರುವುದೆಂದು ನಾರದ ಮಹರ್ಷಿಗಳು ಹೇಳಿದ್ದಾರೆ. ಅವರು ಬ್ರಹ್ಮಜ್ಞಾನಿಗಳು. ಅವರ ಮಾತು ಯಾವ ಕಾಲಕ್ಕೂ ಸುಳ್ಳಾಗಲಿಕ್ಕಿಲ್ಲ. ಆದರೂ ಆಗಲಿ, ನಾನು ಧೈರ್ಯದಿಂದ ನನ್ನ ಪತಿಯನ್ನು ಯಮರಾಜನ ವಶಕ್ಕೆ ಕೊಡದೆ ಅವನನ್ನು ಹೇಗಾದರೂ ಮಾಡಿ ನಾನು ಅವನನ್ನು ಉಳಿಸಿಕೊಳ್ಳುತ್ತೇನೆ. ಯಮರಾಜರು ಇತ್ತ ಕಡೆಗೆ ಆಗಮಿಸುತ್ತಾರೆ. ಈ ವಿರಾಟ ರೂಪವನ್ನು ಕಂಡು ನನಗೆ ಹೆದರಿಕೆ ಆದರೂ ಕೂಡ ನಾನು ಅವರ ಕೂಡ ಪ್ರೀತಿಯಿಂದ ಮಾತಾಡುತ್ತೇನೆ. ಯಮರಾಜ, ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು, ಗಂಡನೇ ಅಷ್ಟ ಐಶ್ವರ್ಯ, ಗಂಡನೆಂದರೆ ಸಕಲ ಸೌಭಾಗ್ಯ. ದೇವ, ನನ್ನ ಗಂಡನನ್ನು ಬಿಟ್ಟು ನಾನು ಈ ಭೂಮಿಯ ಮೇಲೆ ಪಾತಿವ್ರತ್ಯ ಧರ್ಮವನ್ನು ಪಾಲಿಸುವುದಾದರೂ ಹೇಗೆ? ನನ್ನ ಗಂಡನನ್ನು ಪುನರ್ಜೀವ ಮಾಡಿಕೊಡಿ ಎಂದು ನಾನು ತಮ್ಮಲ್ಲಿ ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಸಾವಿತ್ರಿ, ನಿನ್ನ ಗಂಡನ ಆಯುಷ್ಯವು ಮುಗಿದಿದೆ. ಅವನನ್ನು ಒಯ್ಯುವುದು ನನ್ನ ಕರ್ತವ್ಯವಾಗಿದೆ. ಹಾಗಾದರೆ ಸ್ವಾಮಿ, ನನ್ನದಂತೂ ಒತ್ತಟ್ಟಿಗಿರಲಿ. ನನ್ನ ಮಾವನು ಕುರುಡನು, ಅವನಿಗೆ ಕಣ್ಣುಗಳನ್ನು ಕೊಟ್ಟು ಅವನನ್ನು ಅಗ್ನಿಯಂತೆಯೂ ಸೂರ್ಯ ಪ್ರಕಾಶದಂತೆಯೂ ತೇಜಸ್ವಿಯಾಗಿಯೂ ಬಲಾಢ್ಯನಾಗಿ ಮಾಡಿರೆಂದು ನಾನು ತಮ್ಮಲ್ಲಿ ವರವನ್ನು ಕೊಟ್ಟುತ್ತೇನೆ. ತಥಾಸ್ತು ಇಂದಿರ, ಬಹಳ ಸಂತೋಷ. ಹಾಗಾದರೆ ನನ್ನ ಮಾವನು ರಾಜಭ್ರಷ್ಟನಾಗಿ ಗೋವಾರಣದಲ್ಲಿ ಮುನಿಗಳ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ನನ್ನ ಮಾವನ ರಾಜ್ಯವು ಪುನಃ ನನ್ನ ಮಾವನಿಗೆ ಸಿಕ್ಕು ಅವನಿಂದ ಧರ್ಮ ರಕ್ಷಣೆಯಾಗಲೆಂದು ತಾವು ನನಗೆ 2ನೇ ವರವನ್ನು ಕರುಣಿಸಬೇಕು ದೇವ. ಆಗಲಿ, ತಥಾಸ್ತು ಎಂದಿರ. ಧನ್ಯೋಸ್ಮಿ. ಇನ್ನು ಮೇಲೆ ಹೆಣ್ಣು ಮಕ್ಕಳಿಗೆ ತವರು ಮನೆ ಎಂದರೆ ಎಲ್ಲಿಲ್ಲದ ಪ್ರೀತಿ. ನಾನು ನನ್ನ ತವರನ್ನು ಬಿಟ್ಟು ಬರುವಾಗ ನನ್ನ ತವರಿನ ಬಳಿ ಹಬ್ಬಲಿ ಎಂದು ಆಶೆ ಮಾಡಿ ಬಂದಿದ್ದೆ. ಯಾಕೆಂದರೆ ನನ್ನ ತಂದೆಯ ಅಂತ ಅಶ್ವಪತಿ ಮಹಾರಾಜನಿಗೆ ನಾನು ಒಬ್ಬಳು ಹೆಣ್ಣು ಮಗಳು. ನನ್ನ ತಂದೆಗೆ ಗಂಡು ಸಂತಾನವಿಲ್ಲ. ಕಾರಣ ನನ್ನ ತಂದೆಯ ಅಂತ ಅಶ್ವಪತಿ ಮಹಾರಾಜನಿಗೆ 100 ಮಂದಿ ಗಂಡು ಮಕ್ಕಳಾಗಲೆಂದು ನಾನು ತಮ್ಮಲ್ಲಿ ಈ 3ನೇ ವರವನ್ನು ಬೇಡಿಕೊಳ್ಳುತ್ತೇನೆ. ತಥಾಸ್ತು ಎಂದಿರ. ಧನ್ಯೋಸ್ಮಿ ದೇವ. ಆದರೆ ನನ್ನ ಗಂಡನನ್ನು ಮಾತ್ರ ಈ ಬಿಟ್ಟು ಇರಲಾರೆ. ನೀವು ಈ ಭೂಮಂಡಲವನ್ನು ದಾಟಿ 7 ಮಂಡಲಗಳ ಆಚೆಗಿರುವಂತಹ ಆ ಯಮಲೋಕಕ್ಕೆ ಹೋದರೂ ಕೂಡ ನಾನು ಅವನ ಹಿಂದೆ ಬರ್ತಕ್ಕಳು. ಏನು ಸಾವಿತ್ರಿ, 4ನೇ ವರವನ್ನು ಕೊಡುತ್ತೇನೆಂದು ಹೇಳ್ತೀರಾ? ಹಾಗಾದರೆ ಸ್ವಾಮಿ, ನನ್ನದಂತೂ ಒತ್ತಟ್ಟೆ ಇರಲಿ. ನನಗೆ ಈ ಸತ್ಯವಾನನಿಗೆ ಬಲದಲ್ಲಿಯೂ ಮತ್ತು ವೀರ್ಯದಲ್ಲಿಯೂ ಶೋಭಿಸುವಂಥ 100 ಮಂದಿ ಗಂಡು ಮಕ್ಕಳಾಗಲೆಂದು ಆಶೀರ್ವಹಿಸಲೆಂದು ನಾನು ಬೇಡಿಕೊಳ್ಳುತ್ತೇನೆ. ತಥಾಸ್ತು ಎಂದು ಆಶೀರ್ವಾದ ಮಾಡಿದರ ಮತ್ತೆ ನನ್ನ ಪತಿಯನ್ನು ಎಳೆದುಕೊಂಡು ಹೋಗುತ್ತೀರಾ? ದೇವ, ಏನೇದು ಸುಳ್ಳು ಕೊಟ್ಟದ್ದು ಮಕ್ಕಳು ಕುತ್ತಂತ ಮಂದಿನ ಕೇಳು, ಪತಿ ಇಲ್ಲದೆ ಹೇಗೆ ಮಕ್ಕಳು? ಏನು, ನಿಮ್ಮ ಅಪ್ಪ ಪತಿ ಬಿಡುವುದಿಲ್ಲ ಎನ್ನುವರ? ಪತಿ ಇಲ್ಲದೆ ಮಕ್ಕಳಾಗುವುದಿಲ್ಲ. ಖರೆ ಯಾವಲ್ಲಿ ಹೇಳ ಇದರ ಮೂಲ? ಬೀಜ ಇಲ್ಲದೆ ಬೆಳೆ ಬರುವುದಿಲ್ಲ. ಹೇ, ಏನೇದು ಸುಳ್ಳು ಕೊಟ್ಟದ್ದು ಮಕ್ಕಳು ಕುತ್ತಂತ ಮಂದಿನ ಕೇಳು, ಪತಿ ಇಲ್ಲದೆ ಹೇಗೆ ಮಕ್ಕಳು? ಯಮರಾಜ, ನೀವೇ ವಿಚಾರ ಮಾಡಿರಿ. ಬೀಜವಿಲ್ಲದೆ ಬೆಳೆ ಬರುತ್ತದೆ, ಯಾವ ಕಾಲಕ್ಕೂ ಆಗುವುದಿಲ್ಲ. ನೀವೇ ಸತ್ಯವಾನನಿಗೆ ಬಲದಲ್ಲಿಯೂ ಮತ್ತು ವೀರ್ಯದಲ್ಲಿ ಶೋಭಿಸುವಂಥ 100 ಮಂದಿ ಮಕ್ಕಳಾಗಲೆಂದು ಆಶೀರ್ವಾದ ಮಾಡಿದ್ದೀರಿ ಅಂದ ಮೇಲೆ ನನಗೆ ನನ್ನ ಗಂಡನಿಲ್ಲದೆ 100 ಮಂದಿ ಮಕ್ಕಳಾಗುವ ಬಗೆ ಹೇಗೆ? ಬೀಜವಿಲ್ಲದೆ ಬೆಳೆ ಬರುವುದಿಲ್ಲ, ಹಾಗೆ ನನ್ನ ಗಂಡನಿಲ್ಲದೆ ನನಗೆ ಮಕ್ಕಳಾಗುವುದಿಲ್ಲ. ನನ್ನ ಗಂಡನನ್ನು ನನಗೆ ಪುನರ್ಜೀವ ಮಾಡಿಕೊಟ್ಟು ನನ್ನನ್ನು ಲೋಕದಲ್ಲಿ ಮುತ್ತೈದೆ ಸಾವಿತ್ರಿ ಎಂದು ಕರೆಯುವ ಹಾಗೆ ಅನುಗ್ರಹಿಸಿ ಎಂದು ನಾನು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ದೇವ. ಬ್ರಹ್ಮದೇವರು ಕೂಡ ಆಗಮಿಸಿದರು. ಬ್ರಹ್ಮದೇವ, ನೀವು ನನ್ನ ಲೇಖವನ್ನು ಏನೆಂದು ಬರೆದಿರುವಿ? ಮುತ್ತೈದೆ ಸಾವಿತ್ರಿ ಎಂದು ಬರೆದಿರುವಿರಿ. ಅದೇ ನನ್ನ ಗಂಡನ ಲೇಖವನ್ನು ಹುಟ್ಟಿದ 16 ವರ್ಷಕ್ಕೆ ಮರಣವೆಂದು ಬರೆದಿರಿ. ನೋಡಿ ಸ್ವಾಮಿ, ನನ್ನ ಗಂಡನ ಲೇಖವನ್ನು ಹುಟ್ಟಿದ 16 ವರ್ಷಕ್ಕೆ ಮರಣ ಬರೆದ ಮೇಲೆ ನಾನು ರಂಡೆಯಾಗಲಿಲ್ಲವೇ, ನಾನು ವಿಧವೆಯಾಗಲಿಲ್ಲವೇ ಅಂದ ಮೇಲೆ ನೀವೇ ಬರೆದಂಥ ಈ ಬ್ರಹ್ಮಲೇಖ
ಕರೆಯಾಯಿತೋ ಅಥವಾ ಸುಳ್ಳಾಯಿತು, ಯಾವುದೊಂದು ನಿರ್ಣಯವಾಗಬೇಕು ಸ್ವಾಮಿ. ಇದರಲ್ಲಿ ತಾವು ವಿಫಲರಾದ್ರಿ. ಅಗೋ ಅಲ್ಲಿ ನೋಡಿ, ಶಿವಶಂಕರನೇ ಈ ಒಂದು ಕೈಲಾಸದಿಂದ ಇಲ್ಲಿಗೆ ಬಂದಿದ್ದಾನೆ. ಹೇ ಶಂಭೋ ಶಿವಶಂಕರ, 16 ವರ್ಷಕ್ಕೆ ಸತ್ಯವಾನ್ನ ಹಣೆಯಲ್ಲಿ ಬರಂತೆ ಯಮರಾಜನು ನನ್ನ ಪತಿಯನ್ನು ಹಿಡಿದುಕೊಂಡು ಹೋಗುವಾಗ ಬ್ರಹ್ಮದೇವರು ಕೂಡ ಸಾಕ್ಷಿಯಾಗಿ ಬಂದು ನಿಂತಿದ್ದಾರೆ. ಅವರು ಕೂಡ ನನಗೆ ಮುತ್ತೈದೆ ಸಾವಿತ್ರಿ ಎಂದು ಲೇಖವನ್ನು ಬರೆದಿದ್ದಾರೆ. ನನ್ನ ಗಂಡನೇ ಇಲ್ಲದೆ ಹೋದರೆ ನಾನು ಮುತ್ತೈದೆ ಆಗುವಂಥ ಬಗೆಯಾದರೂ ಹೇಗೆ? ಕಾರಣ ತಾವು ಅನುಗ್ರಹಿಸಬೇಕೆಂದು ಶಿವನೇ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಆಗಲೇ ಮಗಳೇ, ನಿನ್ನ ಇಷ್ಟಾರ್ಥದಂತೆ ನಿನಗೆ ಮುತ್ತೈದೆ ಸಾವಿತ್ರಿ ನಿನ್ನ ಗಂಡನನ್ನು ಪುನರ್ಜೀವ ಮಾಡಿದೆ ಎಂದು ಹೇಳಿದಿರಾ. ಬಹಳ ಸಂತೋಷ ಸ್ವಾಮಿ. ಯಾಕೆಂದರೆ ನಾನು ಯಾವಾಗ ಪರಮ ಪಾವನವಂತ ಮೋಕ್ಷವನ್ನು ತಾವು ಬಂದಾಗ ಬೇಡುವುದು ಉಚಿತವಾದರೂ ಕೂಡ ನಾನು ಯಾವಾಗ ಈ ಭೂಮಿಯ ಮೇಲೆ ಹೆಣ್ಣು ಮಗಳಾಗಿ ಹುಟ್ಟಿ ಬಂದಿದ್ದೇನೆ ಅಂದ ಮೇಲೆ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು, ಗಂಡನೇ ಅಷ್ಟ ಐಶ್ವರ್ಯ, ಗಂಡನಿಂದಲೇ ಸಕಲ ಸೌಭಾಗ್ಯ. ಕಾರಣ ನನ್ನ ಗಂಡನನ್ನು ನಾನು ಪುನರ್ಜೀವ ಮಾಡಿಕೊಂಡು ತಮ್ಮೆಲ್ಲರ ಒಂದು ಆಶೀರ್ವಾದದಲ್ಲಿ ನಾನು ನನ್ನ ಮಂದಿರಕ್ಕೆ ತೆರಳುತ್ತೇನೆ. ನಿಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತೇನೆ. ಜೈ ಶಿವಶಂಕರ, ಜೈ ಮಾಧವ, ಜೈ ಕೃಷ್ಣ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.